ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಡೆವಲಪ್ಮೆಂಟ್ ಗಳನ್ನ ನೀವು ಗಮನಿಸ್ತಾನೆ ಇದ್ದೀರಿ. ಈ ಕಾಲ್ ತುಳಿತ ಪ್ರಕರಣ ಇವೆಲ್ಲವನ್ನ ನೋಡ್ತಾ ಇದ್ದೀರಿ. ಈಗ ಇವತ್ತು ಏನ್ ರೇಡ್ ಆಗಿದೆ ಸರ್, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಏನ್ ದಾಳಿ ಮಾಡಿದ್ದಾರೆ ಬಳ್ಳಾರಿಯಲ್ಲಿ ಒಂದು 6 ಕಡೆ, ಬೆಂಗಳೂರಲ್ಲಿ ಒಂದು 3 ಕಡೆ, ಬಳ್ಳಾರಿಯ ಕಾಂಗ್ರೆಸ್ ನಾಯಕರು ಮತ್ತು ಸಂಸದರ ನಿವಾಸ ಕಚೇರಿಗಳ ಮೇಲೆ ವಾಲ್ಮೀಕಿ ನಿಗಮದ ಈ ಹಗರಣ ಏನಿತ್ತು ಇದರ ವಿಚಾರವಾಗಿ ನೀವಿದನ್ನ ಯಾವ ರೀತಿ ನೋಡ್ತೀರಿ ಸರ್? ಯಾವ ಆಯಾಮದಲ್ಲಿ ಇದನ್ನ ನೋಡ್ತೀರಿ? ಹೇಗೆ ಅನಲೈಸ್ ಮಾಡಬಹುದು ಇದನ್ನ? ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ಕರ್ಮಕಾಂಡ ನಾಚಿಕೆಗೇಡಿನ ವಿಚಾರ. ಅದು ಅತ್ಯಂತ ತಲೆ ತಗ್ಗಿಸುವಂತಹ ಕರ್ಮಕಾಂಡ. ಸರ್ಕಾರದ ಹಣವನ್ನ ಬೇನಾಮಿಯಾಗಿ ಟ್ರಾನ್ಸ್ಫರ್ ಮಾಡಿ ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಚುನಾವಣೆ ಉದ್ದೇಶಕ್ಕೆ ಬಳಸಿದ್ದಾರೆ ಎನ್ನಲಾದ ಪ್ರಕರಣ ಇದೆಯಲ್ಲ, ಅದು ತಪ್ಪಿತಸ್ಥರು ಅಧಿಕಾರಿಗಳೇ ಇರಲಿ, ರಾಜಕಾರಣಿಗಳು ಯಾರೇ ಇರಲಿ, ಅದು ತನಿಖೆಗೆ ಅರ್ಹ ಮತ್ತು ಶಿಕ್ಷೆಗೆ ಅರ್ಹವಾದಂತಹ ಪ್ರಕರಣ. ಈ ವಿಚಾರದಲ್ಲಿ ತನಿಖೆ ನಡೆಸ್ತಿದೆ. ಇಡೀ ರಾಜ್ಯವನ್ನೇ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಯಾರಾದ್ರೂ ಶಾಮೀಲಾಗಿರ್ಲಿ, ಅದು ಕಾಂಗ್ರೆಸ್, ಬಿಜೆಪಿನೋ, ಜೆಡಿಎಸ್, ಇದು ಪಕ್ಷ ರಾಜಕಾರಣ ಮೀರಿ ನಡೆದಂತಹ ರೈಡ್ ಆಗ್ಲಿ ಅನ್ನೋದು ನನ್ನ ಆಶಯ. ಇದು ಯಾವುದೋ ರಾಜಕೀಯ ಸಂಚಿಗೆ, ಯಾವುದೋ ಪಕ್ಷವನ್ನ ಏನೋ ತೊಂದರೆಗೆ, ಮುಜುಗರಿಗೆ ಸಿಲುಕಿಸೋದಕ್ಕೆ, ಅಥವಾ ಯಾವುದೋ ಶಾಸಕರನ್ನ ಅವರಿಗೆ ಕಿರುಕುಳ ಕೊಡೋದಕ್ಕೆ ಮಾಡಿದಂತಹ ರೈಡ್ ಆಗಿದೆ. ನಿಜವಾದ ಮತ್ತು ಜಿನೇನಾದ ಆ ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಿಟ್ಟ ಹಣವನ್ನ ಯಾರಾದ್ರೂ ಆತರ ದುರುಪಯೋಗ ಪಡಿಸ್ಕೊತಾರ? ಅದು ಹಾಡು ಹಗಲೇ ಡಕಾಯಿತಿಗೆ ಸಮ. ಅಷ್ಟೊಂದು ದೊಡ್ಡ ಮೊತ್ತ ಗೌರ್ಮೆಂಟ್ ಹೇಳುತ್ತೆ ನಾವು ಅದನ್ನ ರಿಕ್ಲೈಮ್ ಮಾಡ್ಕೊಂಡಿದೀವಿ ಅಂತ. ರಿಕ್ಲೈಮ್ ಮಾಡಿದ್ರೆ ಅಷ್ಟೇ ಸಾಲದದು. ಹೆಂಗ್ ಎಲೆಕ್ಷನ್ ಹೋಯ್ತದು? ಎಲೆಕ್ಷನ್ ಗೌರ್ಮೆಂಟ್ ದುಡ್ಡು ಯಾರು ಯೂಸ್ ಮಾಡ್ಕೊಂಡ್ರು, ಬೆನಿಫಿಷರಿ ಯಾರು? ಈಡಿಗೆ ಒಂದು ಸ್ಟೇಟ್ಮೆಂಟ್ ಮಾಡ್ಲಿ, ಬೆನಿಫಿಷರಿ ಇವ್ರ ಮೇಲೆ ದಾಳಿ ನಡೆಸೋದಕ್ಕೆ ಏನ್ ಕಾರಣ ಇದೆ, ಏನ್ ಎವಿಡೆನ್ಸ್ ಇದೆ ಅನ್ನೋದನ್ನ ಇಡಿ ಸ್ಟೇಟ್ಮೆಂಟ್ ಮಾಡ್ಲಿ, ಕನ್ವಿನ್ಸ್ ಮಾಡ್ಲಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ನಡೀಲೇಬೇಕು. ಅದು ಇಡಿ ಇರ್ಬೋದು, ಮತ್ತೊಂದು ಇರ್ಬೋದು, ಇದಾಗ್ಲೇಬೇಕು. 21 ಕೋಟಿ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಸರ್ ಇದು. ಎಸ್ ಸರ್, ಮಾತಾಡ್ತೀನಿ. ಗೋವಿಂದರಾಜ್ ಅವರೇ, ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ ಮೇಡಮ್, ಇವತ್ತೇನು ಇಡಿ ರೈಡ್ ಅನ್ನೋದು ಆಗಿದೆಯಲ್ಲ, ಇದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಒಂದು ದೊಡ್ಡ ಹಗರಣವಾಗಿ ಕಾಣ್ತಲ್ಲ ಇಡೀ ರಾಜ್ಯದಲ್ಲಿ. ಏಕೆಂದ್ರೆ ಜನರು ತೆರಿಗೆ ಕಟ್ಟಿದ್ದ ಹಣವನ್ನ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಎಲ್ಲ ಒಂದು ವಾಲ್ಮೀಕಿ ಸಮುದಾಯಕ್ಕೆ ಒಂದು ಎಲ್ಲ ಒಂದ್ ಕಡೆ ಬಿಸ್ನೆಸ್ ಮಾಡೋಂಥವ್ರಿಗೆ ಒಂದು ಸಣ್ಣದಾಗಿ ಸಹಾಯ ಮಾಡುವಂಥದ್ದು, ಒಂದು ಕಾರ್ ತಗೊಂಡು ಎಲ್ಲ ಒಂದು ಚಾಲಕನಾಗಿ ಕೆಲಸ ಮಾಡೋಂಥನಿಗೆ ಕೊಡೋಂಥ ಹಣವನ್ನ ಏಕಾಏಕಿ ಇವ್ರು ಯಾವುದೋ ಒಂದು ಚುನಾವಣೆಗೆ ಬಳಸ್ಕೊಂಡು ಎಲ್ಲ ಒಂದ್ ಕಡೆ, ಅದನ್ನು ಯಾವ ರೀತಿ ಅಂತಂದ್ರೆ ಸುಮಾರು 18 ಕಂಪ್ನಿಗಳ ಮೂಲಕ 4 ಕೋಟಿ 5 ಕೋಟಿ ಟ್ರಾನ್ಸ್ಫರ್ ಮಾಡಿ, ಅದ್ರಲ್ಲಿ ನಾನೊಂದು ಕಂಪ್ನಿ ಹೆಸರು ನೋಡಿದೆ ಮೇಡಮ್. ಸೊ ಅದು ಕೂಡ ಒಂದು ಸೆಕ್ಯೂರಿಟಿ ಕಂಪ್ನಿ ಮೂಲಕ ಟ್ರಾನ್ಸ್ಫರ್ ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಆ ಚಿನ್ನದ ಅಂಗಡಿಗೆ ಮತ್ತೆ ವೈನ್ ಶಾಪ್ಗಳಿಗೆ ಎಲ್ಲ ಒಂದ್ ಕಡೆ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಚುನಾವಣೆಗೆ ಬಳಸ್ತಾರೆ ಅಂತಂದ್ರೆ ಈ ರಾಜ್ಯದ ಹಣವನ್ನ ಯಾವ ರೀತಿಯಾಗಿ ಮಿಸ್ಯೂಸ್ ಮಾಡ್ಬೋದು, ಯಾವ ರೀತಿಯಾಗಿ ಬಳಸ್ಕೋಬಹುದು ಅಂತ ಹೇಳ್ಬಿಟ್ಟು ಬಹಳ ಆಶ್ಚರ್ಯವಾಗಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ತೋರಿಸ್ಕೊಟ್ಟಿದೆ. ಯಾಕೆಂದ್ರೆ ಒಂದು ಡೆವಲಪ್ಮೆಂಟ್ ಇದ್ರಲ್ಲಿರ್ತಕ್ಕಂಥ ಒಂದು ಅಭಿವೃದ್ಧಿ ನಿಗಮದಲ್ಲಿ ಇರ್ತಕ್ಕಂಥ ಹಣವನ್ನ ಹೇಗೆಲ್ಲ ಮಿಸ್ಯೂಸ್ ಮಾಡ್ಕೊಂಡು ಹೇಗೆಲ್ಲ ಮುಚ್ಚಾಕಕ್ ನೋಡೋದು ಅಂದ್ರೆ ಬಹಳ ಆಶ್ಚರ್ಯವಾಗಿ ಕಾಣ್ತಾ ಇದೆ. ಅದನ್ನು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ ಅಲ್ಲಿ ಹೇಳ್ತಾರೆ ಇದು 187 ಕೋಟಿ ಅಲ್ಲ, ಬರೀ 87 ಕೋಟಿ ನಾವು ಹಗರಣ ಆಗಿರ್ತಕ್ಕಂಥದ್ದು ಅಂದ್ರೆ ಅವ್ರು ಒಪ್ಕೊಂಡಾದ್ಮೇಲೂ ಕೂಡ ಈ ರೀತಿ ಎಲ್ಲ ಒಂದ್ ಕಡೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಎಲ್ಲ ಒಂದ್ ಕಡೆ ದಾಳಿ ಮಾಡಿ ಅದನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡ್ತಾ ಇದ್ರು ಕೂಡ ಕಾಂಗ್ರೆಸ್ನವ್ರಿಗೆಲ್ಲ ಒಂದ್ ಕಡೆ ಇದು ಬಿಜೆಪಿ ಉನ್ನಾರ ಅಂತ ಹೇಳಿಕೆ ಕೊಡುವಂಥದ್ದು, ಎಲ್ಲ ಒಂದ್ ಕಡೆ ವೈಯಕ್ತಿಕ ವಿಚಾರ ಅಂತ ಹೇಳುವಂಥದ್ದು ಇವತ್ತೆಲ್ಲ ಬಹಳ ಆಶ್ಚರ್ಯವಾಗಿ ಕಾಣ್ತಾ ಇದೆ. ಎಲ್ಲ ಒಂದ್ ಕಡೆ ಜನರ ದುಡ್ಡನ್ನ ಒಂದು ಕೊಳ್ಳೆ ಹೊಡೆಯುವಂತ ಸರ್ಕಾರ ಇವತ್ತು ಈ ರಾಜ್ಯದಲ್ಲಿ ಇದೆ ಅನ್ನೋದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಇದ್ರ ಜೊತೆಯಲ್ಲಿ ಮಾತಾಡ್ತೀನಿ ಗೋವಿಂದರಾಜ್. ರಘುವರೇ, ನಿಮ್ಮ ವರ್ಷನ್ ನೋಡಿ, ಇದು ರಾಜಕೀಯ ಪ್ರೇರಿತ ಅನ್ನೋದನ್ನ ಬಿಟ್ಟು ಬೇರೆ ಏನಾದ್ರೂ ವರ್ಷನ್ ಇದ್ರೆ ದಯವಿಟ್ಟು. ಅಲ್ಲ, ಇದು ಬಿಜೆಪಿಯ ಚುನಾವಣಾ ಪ್ರಚಾರ ಇವತ್ತು ನಡೆದಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಬಿಜೆಪಿಯ ಒಂದು ಏನು ಮುಂಚೂಣಿ ಘಟಕ ಇದೆ, ಬಿಜೆಪಿಯ ಮುಂಚೂಣಿ ಘಟಕ ಇವತ್ತು ಒಂದು ಏನು ಸಮಾವೇಶ ಮಾಡುವ ರೀತಿ ಒಂದು ರೇಡ್ ಅನ್ನ ಮಾಡಿದೆ. ಇದು ಕೇವಲ ಬಿಜೆಪಿ ಅಧಿಕಾರಿ ಲಿಸ್ಟ್ ಅಲ್ಲಿ ಯಾರಾದ್ರೂ ಬಿಜೆಪಿ ಅವರು ಇದಾರಾ? ಅಲ್ಲ, ಒಂದ್ ನಿಮಿಷ ಹೇಳ್ತೀನಿ, ಯಾಕೆ ಅಂತ ಹೇಳ್ಬಿಡ್ತೀನಿ ನಾನು. ಸೊ ಬಿಜೆಪಿಯ ಚುನಾವಣಾ ರ್ಯಾಲಿ ಇದು ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಬಿಜೆಪಿಯ ಮುಂಚೂಣಿ ಘಟಕ ಹೋಗಿರೋದ್ರಿಂದ ಸೊ ನಾವು ಇಡಿಯನ್ನ ಬಿಜೆಪಿ ಮುಂಚೂಣಿ ಘಟಕ ಅಂತಾನೆ ಕರೆಯೋದು. ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ಕಳೆದ 10 ವರ್ಷದಲ್ಲಿ ಅರೆಸ್ಟ್ ಕಳೆದ 10 ವರ್ಷದಲ್ಲಿ ಮಾಡಿರ್ತಕ್ಕಂಥ 95% ರೇಡ್ಗಳು ಎಲ್ಲ ಬಿಜೆಪಿ ವೇತರ ವಿರೋಧ ಪಕ್ಷದ ನಾಯಕರ ಮೇಲೆ ಮಾಡಿರ್ತಕ್ಕಂಥದ್ದು. ಎಸ್ಪೆಷಲಿ ಚುನಾವಣೆ ಸಂದರ್ಭದಲ್ಲಿ ಅಥವಾ ಚುನಾವಣೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಬಹುತೇಕ 95% ರೇಡ್ಗಳು ಎಲ್ಲ ರಾಜಕೀಯ ಪ್ರೇರಿತವಾಗಿರೋದ್ರಿಂದ, ಬಹುತೇಕ ವಿರೋಧ ಪಕ್ಷದ ಮೇಲಾಗಿರೋದ್ರಿಂದ ಇದೊಂದು ಇಡಿ ಇದೊಂದು ಕೇಂದ್ರ ಸರ್ಕಾರದ ಸಂಸ್ಥೆ ಅಲ್ಲ, ಅದು ಬಿಜೆಪಿಯ ಮುಂಚೂಣಿ ಘಟಕ.
ಮೊದಲನೇದು. ಸರಿಸುಮಾರು 5,800 ಕಳೆದ 10 ವರ್ಷದಲ್ಲಿ 5,800 ರೇಡ್ಗಳು ಮಾಡಿದ್ದಾರೆ. ಆ 5,800 ರೇಡ್ಗಳಲ್ಲಿ ಕನ್ವಿಕ್ಟ್ ಆಗಿರ್ತಕ್ಕಂಥದ್ದು ಕೇವಲ 31 ಕೇಸ್ಗಳು. ಅಂದ್ರೆ ಇಡಿಯ ಪರ್ಫಾರ್ಮೆನ್ಸ್ ಅನ್ನ ನೀವೇ ಸ್ಟಡಿ ಮಾಡಿ. ಅಂದ್ರೆ ಒಂದು ಯಾವ್ದಾರ ಒಂದು ಅಂಗಸಂಸ್ಥೆ ಅಥವಾ ಯಾವ್ದಾರ ಇನ್ವೆಸ್ಟಿಗೇಷನ್ ಏಜೆನ್ಸಿ ಒಂದು ಇನ್ವೆಸ್ಟಿಗೇಷನ್ ಮಾಡುತ್ತೆ ಅಂತಂದ್ರೆ ಅಟ್ಲೀಸ್ಟ್ ಮೋರ್ ದನ್ 50% ಇರಬೇಕು. ಅಂದ್ರೆ ಇವರು ಕೇವಲ ಇಡಿ ರಾಜಕೀಯವಾಗಿ ಎದುರಿಸುವಂತ ವಿರೋಧ ಪಕ್ಷದ ನಾಯಕರುಗಳನ್ನು ಎದುರಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಎಸ್ಪೆಷಲಿ ಕಳೆದ ಏನು ಇಡಿ ರೇಡ್ ಆಗಿರ್ತಕ್ಕಂಥ ಕಳೆದ 10 ವರ್ಷದಲ್ಲಿ 4,044 ಶಾಸಕರು ಇಡಿ ರೇಡ್ ಆಗಿರ್ತಕ್ಕಂಥ ಬೇರೆ ಬೇರೆ ಕೇಸಲ್ಲಿ ಇರ್ತಕ್ಕಂಥವರು ಬಿಜೆಪಿಗೆ ಜಾಯ್ನ್ ಆಗಿದ್ದಾರೆ. ಓಕೆ, ಕಳೆದ ಸರಿಸುಮಾರು 121 ಏನು ನಾಯಕರ ಮೇಲೆ ಏನು ರೇಡ್ ಆಗಿತ್ತು, ಅದರಲ್ಲಿ 115 ಈಗ ಎಷ್ಟು ಜನ ಬಿಜೆಪಿಗೆ ಸೇರ್ಕೊಂಡ್ರು ಕಾಂಗ್ರೆಸ್ಗೆ ಸೇರ್ಕೊಂಡ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಹೇಳ್ತಾ ಇದ್ರಿ ಇಡಿ ಬಿಟ್ಟು ನಮ್ಮನ್ನ ಹೆದರಿಸ್ತಾರೆ. ಯಾಕೆ ಹೆದರ್ಕೊಳ್ತೀರಿ? ಇಫ್ ಯು ಆರ್ ರೈಟ್ ಅಲ್ಲ, ಒಂದ್ ನಿಮಿಷ ನಾವೆಲ್ಲ ಎದುರಿದ್ದೀವಿ. ಮತ್ತೆ ಯಾಕೆ ಹೇಳಿದ್ರಿ ಹೆದರಿಸ್ತಾರೆ? ಅಲ್ಲ, ಎದುರಿಸ್ತಾರೆ ಅಂತ ಹೇಳ್ತಾ ಇದ್ದೀನಿ, ಎದುರಿಸ್ತಾರೆ ಅಂತ ಹೇಳಿದ್ದೀನಿ, ಎದುರಿಸ್ತಾನೂ ಇದ್ದಾರೆ. ಚುನಾವಣಾ ಸಂದರ್ಭದಲ್ಲಿ 2023 2018 ಮತ್ತು 23 ಚುನಾವಣಾ ಸಂದರ್ಭದಲ್ಲಿ ಸರಿಸುಮಾರು 4 ರಿಂದ 5 ಕ್ಯಾಂಡಿಡೇಟ್ಗಳ ಮನೆಗೆ ಇಡಿ ಮಾರ್ನಿಂಗ್ ರೈಡ್ ಮಾಡ್ತಾರೆ. ಐಡಿ ಮತ್ತು ಇಡಿ ಚುನಾವಣೆ ದಿನ. ಓಕೆ, ಸೊ ಅಂದ್ರೆ ಬಿಜೆಪಿಯ ಯಾಕೆ ಮಾಡಾಳ್ ವಿರೂಪಾಕ್ಷ ಪರ್ಮನಲ್ಲಿ 8 ಕೋಟಿ ಸಿಕ್ತು, ಕನ್ವಿಕ್ಟ್ ಆದ್ರು. ಯಾಕೆ ಇಲ್ಲಿವರೆಗೆ ಇಡಿಗೆ ಕಣ್ಕಾಣ್ತಲ್ಲ? ಇಡಿಗೆ ಕೇವಲ ಬಿಜೆಪಿ ಅಲ್ಲ, ಧ್ವನಿ ಎತ್ತಿದ್ದಾರೆ, ಹೇಳ್ತಿದ್ದಾರೆ, ಧ್ವನಿ ಎತ್ತಿದ್ದಾರೆ. ಇಡಿಗೆ ಕೇವಲ ವಿರೋಧ ಪಕ್ಷಗಳು ಕಾಣ್ತವ. ನೈತಿಕತೆ ಇದೆ ಅದ್ರ ಬಗ್ಗೆ ಧ್ವನಿ ಎತ್ತಕ್ಕೆ? ಯಾಕೆ ನೈತಿಕತೆ ಇಲ್ಲ? ಒಂದ್ ನಿಮಿಷ, ಮಾಡಾಳ್ ವಿರೂಪಾಕ್ಷ ಕನ್ವಿಕ್ಟ್ ಆಗಿದೆ ಇವತ್ತು. ಕೇಳಿ ಪ್ರಶ್ನೆ ಮಾಡಿ ನೀವು. ಅಲ್ಲ, ನಾವು ಮಾಡಿದ್ದೇವೆ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದಕ್ಕೆ ಹೇಳಿದ್ದು, ಮಾಡಾಳ್ ವಿರೂಪಾಕ್ಷಪ್ಪ ಒಂದು 8 ಕೋಟಿ ಸಿಕ್ಕಿ ಕನ್ವಿಕ್ಟ್ ಆಗಿದ್ರು ಕೂಡ ಇವತ್ತು ಇಡಿ ಬಾಯಿ ಮುಚ್ಕೊಂಡು ಕೂತಿದೆ ಅಂತಂದ್ರೆ ಕೇವಲ ವಿರೋಧ ಪಕ್ಷಗಳನ್ನು ಎದುರಿಸುವಂತ ಒಂದು ಅಂಗಸಂಸ್ಥೆ ಅಷ್ಟೇನೆ.